ಇಡೀ ಭಾರತವನ್ನ ನಡುಗಿಸಿದ್ದ ದಾಳಿ ನಡೆಸಿದ ಕ್ಲಾಸ್ ಈಗ ಪಾಕಿಸ್ತಾನದಲ್ಲಿ ಮತ್ತೆ ಅನಾಮಿಕ ಬಂದೂಕುದಾರಿ ಕಮಾಲ್ ಮಾಡ್ತಾ ಇರುವಂತದ್ದು 2019ರ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಭಾರತದ ವಿರುದ್ಧ ಕೆಂಡ ಕಾರ್ತಾ ಇದ್ದಂತಹ ಈತ ಬೀದಿ ಹೆಣವಾಗಿದ್ದಾನೆ. ಪಿಒಕೆಯ ಮುಜಾಫರ್ಬಾದ್ನಲ್ಲಿ ಸೈಲೆಂಟ್ ಆಗಿ ಬಂದು 2 ಸುತ್ತು ಗುಂಡು ಹಾರಿಸಿದ ಆಗಂತುಕ ಇದ್ದ. 2019ರಲ್ಲಿ ಪುಲ್ವಾಮಾ ದಾಳಿಯ ಹಿಂದಿದ್ದಂತಹ ಹಮ್ಜಾ ಬುರ್ಹಾನ್, ಸಿಆರ್ಪಿಎಫ್ನ 40 ಯೋಧರನ್ನ ಬಲಿ ಪಡೆದಿದ್ದಂತಹ ಹಮ್ಜಾ ಬುರ್ಹಾನ್ ಇಡೀ ಭಾರತವನ್ನ ನಡುಗಿಸಿದಂತಹ ದಾಳಿ ನಡೆಸಿದಂತಹ ಈಗ ಖಲಾಸ್ ಆಗಿದ್ದಾನೆ. ಪಾಕಿಸ್ತಾನದಲ್ಲಿ ಮತ್ತೆ ಅನಾಮಿಕ ಬಂದೂಕುದಾರಿ ಕಮಾಲ್ ಮಾಡಿರುವಂಥದ್ದು 2019ರ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಇದೀಗ ಖಲಾಸ್ ಆಗಿದ್ದಾನೆ. ಭಾರತದ ವಿರುದ್ಧ ಕೆಂಡ ಕಾರ್ತಾ ಇದ್ದವ ಬೀದಿ ಹೆಣವಾಗಿದ್ದಾನೆ. ಪಿಒಕೆಯ ಮುಜಾಫರ್ಬಾದ್ನಲ್ಲಿ ಹಮ್ಜಾ ಬುರ್ಹಾನ್ ಹತ್ಯೆ, ಸೈಲೆಂಟ್ ಆಗಿ ಬಂದು 2 ಸುತ್ತು ಗುಂಡು ಹಾರಿಸಿದಂತಹ ಆಗಂತುಕ. 2019ರಲ್ಲಿ ಪುಲ್ವಾಮಾ ದಾಳಿಯ ಹಿಂದಿದ್ದಂತಹ ಹಮ್ಜಾ ಬುರ್ಹಾನ್ 40 ಯೋಧರನ್ನ ಬಲಿ ಪಡೆದುಕೊಂಡಿರ್ತಾನೆ. ಇಡೀ ಭಾರತವನ್ನ ನಡುಗಿಸಿದಂತಹ ದಾಳಿ ನಡೆಸಿದವ ಇದೀಗ ಖಲಾಸ್ ಆಗಿದ್ದಾನೆ. ಪಾಕಿಸ್ತಾನದಲ್ಲಿ ಮತ್ತೆ ಅನಾಮಿಕ ಬಂದೂಕುದಾರಿ ಕಮಾಲ್ ಮಾಡಿರುವಂಥದ್ದು. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಡಾಕ್ಟರ್ ಅಲ್ಲ ಈತ ಉಗ್ರ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ರತ್ನಿಪೋರಾದಲ್ಲಿ 2017 ಉನ್ನತ ಶಿಕ್ಷಣಕ್ಕಾಗಿ ಪಾಕಿಸ್ತಾನಕ್ಕೆ ಹೋಗಿರ್ತಾನೆ. ಆ ಧರ್ಮದ ಅಮಲೇರಿಸಿಕೊಂಡು ಅಲ್ ಬರ್ದ್ ಸಂಘಟನೆಯನ್ನ ಸೇರಿರ್ತಾನೆ. ಕೆಲವೇ ವರ್ಷಗಳಲ್ಲಿ ಸಂಘಟನೆಯ ಪ್ರಮುಖ ಕಮಾಂಡರ್ ಆಗಿದ್ದಾನೆ ಕೂಡ. ಇನ್ನು 2019 ಫೆಬ್ರವರಿ 14 ಜೈಷ್ ಎ ಮೊಹಮ್ಮದ್ ಡೆಡ್ಲಿ ದಾಳಿ ಆಗತ್ತೆ. ಇಡೀ ಭಾರತವನ್ನೇ ನಡುಗಿಸಿತ್ತು ಆ ಒಂದು ಪುಲ್ವಾಮಾ ದಾಳಿ. ಸೇನಾ ವಾಹನಕ್ಕೆ ಸ್ಫೋಟಕ ತುಂಬಿದಂತಹ ಕಾರನ್ನ ಡಿಕ್ಕಿ ಹೊಡೆಸಿದ್ರು. 40ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರು ಹುತಾತ್ಮರಾದ್ರು ಆ ಒಂದು ದಾಳಿಯಲ್ಲಿ. ಆ ದಾಳಿಯ ಹಿಂದೆ ಇದ್ದಿದ್ದು ಇದೇ ಹಮ್ಜಾ ಬುರ್ಹಾನ್. 2020ರಲ್ಲಿ ಹಮ್ಜಾನನ್ನ ಉಗ್ರ ಅಂತ ಹೇಳ್ಬಿಟ್ಟು ಘೋಷಿಸಿದಂತಹ ಭಾರತ ಯುಎಪಿಎ ಆಕ್ಟ್ ಅಡಿಯಲ್ಲಿ ಉಗ್ರ ಅಂತ ಹೇಳ್ಬಿಟ್ಟು ಘೋಷಿಸಿರ್ತಾರೆ. ಅಲ್ ಬದ್ರ್ ಉಗ್ರ ಸಂಘಟನೆಯ ಸದಸ್ಯನಾಗಿರ್ತಾನೆ ಈ ಹಮ್ಜಾ. ಹರ್ಜುಮಂದ್ ಗುಲ್ಜರ್ ದಾರ್ನಲ್ಲಿ ಹೆಸರು ಗುರುತಿಸಿಕೊಂಡಿದ್ದಂತಹ ಹಮ್ಜಾ ಡಾಕ್ಟರ್ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿರ್ತಾನೆ ಈತ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ರತ್ನಿಪೋರಾದವ. ಉನ್ನತ ಶಿಕ್ಷಣ ನಡೆಸೋದಕ್ಕೆ ಅಂತ 2017ನಲ್ಲಿ ಹೋಗಿರ್ತಾನೆ ಪಾಕಿಸ್ತಾನಕ್ಕೆ. ಅಲ್ಲಿಂದ ಈತನ ಉಗ್ರ ಚಟುವಟಿಕೆಗಳು ಕಾರ್ಯಗಳು ಎಲ್ಲವೂ ಕೂಡ ಶುರುವಾಗತ್ತೆ. ಧರ್ಮದ ಅಮಲೇರಿಸಿಕೊಂಡು ಸಂಘಟನೆಗೆ ಸೇರಿರ್ತಾನೆ. ಇಡೀ ಭಾರತವನ್ನ ಆ ಒಂದು ಪುಲ್ವಾಮಾ ದಾಳಿ ಏನು ನಡೆದಿತ್ತು, ನಡುಗಿಸಿತ್ತು ಇಡೀ ಭಾರತವನ್ನ. ಸ್ಫೋಟಕ ತುಂಬಿದಂತಹ ಕಾರನ್ನ ಡಿಕ್ಕಿ ಹೊಡೆಸಿದ್ರು ಸೇನಾ ವಾಹನಕ್ಕೆ. 40ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರು ಆ ಒಂದು ದಾಳಿಯಲ್ಲಿ ಹುತಾತ್ಮರಾಗಿರ್ತಾರೆ. ಅದರ ಹಿಂದೆ ಇದ್ದಂತಹ ಕೈ ಇದೇ ಹಮ್ಜಾ ಬುರ್ಹಾನ್. ಭಾರತ ಸರ್ಕಾರ ಆತನನ್ನ ಉಗ್ರ ಅಂತ ಕೂಡ ಘೋಷಿಸಿರುತ್ತೆ. ಅಲ್ ಬದ್ರ್ ಉಗ್ರ ಸಂಘಟನೆಯ ಸದಸ್ಯನಾಗಿರುವಂತಹ ಹಮ್ಜಾ